ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಎಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಎಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನನ್ನ ಇದು ಮಾಡ್ತಾ ಇದ್ದೇನೆ ಕೇಳಿದ್ರೆ, ಈಗ ಲಾಸ್ಟ್ ಇಯರ್ ಇವಾಗ ನೀವೀಗ ಕೆಮಿಸ್ಟ್ರಿ ಎಕ್ಸಾಮ್ ಬರಿಬಹುದು, ಫಿಸಿಕ್ಸ್ ಎಕ್ಸಾಮ್ ಬರಿಬಹುದು, ಮ್ಯಾಥಮೆಟಿಕ್ಸ್ ಎಕ್ಸಾಮ್ ಬರಿಬಹುದು. ಸರ್, ಔಟ್ ಬರಬೇಕು ಅಂತಿದ್ರೆ, ಅಥವಾ ನಾನು ರೆಡಿ ಆಗಿದ್ದೇನೆ, ನನ್ನ ಪೇಪರ್ ರಿಪ್ರೆಸೆಂಟೇಷನ್ ನಾನು ಹೇಗಿರಬೇಕು? ಯಾಕಂದ್ರೆ ಇವ್ಯಾಲ್ಯೂಯೇಟರ್ಗೆ ನಿಮ್ಮ ಪೇಪರ್ನ ನೋಡಿದ ತಕ್ಷಣ ಅವ್ರಿಗೆ ಇಂಪ್ರೆಸ್ ಆಗಬೇಕು. ಓಕೆ, ಸೊ ಆ ತರದ ಪೇಪರ್ ನಾನು ಹೇಗೆ ರಿಪ್ರೆಸೆಂಟ್ ಮಾಡಬೇಕು ಅನ್ನೋದಕ್ಕೆ ನಾನು ಏನ್ ಮಾಡಿದ್ದೇನೆ, 2025 ಬೋರ್ಡ್ ಎಕ್ಸಾಮ್ ಆಗಿತ್ತಲ್ಲ, ಅದರಲ್ಲಿ ಔಟ್ ಅಂದ್ರೆ 70 ಔಟ್ ಆಫ್ 70. ಈಗ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಮೂರದ್ದು ಕೂಡ ಮೂರು ಸ್ಟೂಡೆಂಟ್ ಅಂದ್ರೆ ಫಿಸಿಕ್ಸ್ ಇಂದ 3 ಸ್ಟೂಡೆಂಟ್ಸ್ ಇದು ಔಟ್ ತೆಗ್ದಿರೋದು, ಕೆಮಿಸ್ಟ್ರಿ ಇಂದ 3 ಸ್ಟೂಡೆಂಟ್ಸ್ ಇದು, ಅಂಡ್ ಮ್ಯಾಥಮೆಟಿಕ್ಸ್ ಇಂದ 3 ಸ್ಟೂಡೆಂಟ್ಸ್ ಇದು ಔಟ್ ತೆಗ್ದಿರೋ PDF ಅನ್ನು ನಾನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೇನೆ. ಸೊ ದಟ್ ನೀವು ಕೂಡ ನಿಮ್ಮ ಪೇಪರ್ ರಿಪ್ರೆಸೆಂಟೇಷನ್ ಇದೇ ತರ ಮಾಡಿದ್ರೆ ನಿಮಗೂ ಕೂಡ ಔಟ್ ಬರುತ್ತೆ. ಓಕೆ, ಸೊ ಕ್ವಶನ್ ನಂಬರ್ ಬರೀಬೇಕು, ಆಪ್ಷನ್ ಹೇಗೆ ಬರೀಬೇಕು, ಅದೆಲ್ಲದನ್ನು ಕೂಡ ನಾನು ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇನೆ. ಸರಿನಾ? ನೀವು ಇನ್ ಕೇಸ್ ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇದರ ಎಲ್ಲ PDF ಅನ್ನು ಕೂಡ ನನ್ನ ಟೆಲಿಗ್ರಾಮ್ ಚಾನಲ್ ನಾನು ಹಾಕ್ತೇನೆ. ಈಗ ಕ್ವಶನ್ ಪೇಪರ್ PDF ಇರ್ಬೋದು, ಈ ವರ್ಷದ 3 ಮಾಡೆಲ್ ಕ್ವಶನ್ ಪೇಪರ್ನ PDF ಪ್ಲಸ್ ಪ್ರಾಕ್ಟೀಸ್ ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ ಅದ್ರ PDF, ಅಂಡ್ ಲಾಸ್ಟ್ ಇಯರ್ನ 3 ಬೋರ್ಡ್ ಎಕ್ಸಾಮ್ನ ಕ್ವಶನ್ ಪೇಪರ್ ವಿತ್ ಸೊಲ್ಯೂಷನ್ ಅದನ್ನ ಕೊಡ್ತೇನೆ. ಪ್ಲಸ್ ಲಾಸ್ಟ್ ಇಯರ್ನ ಮಾಡೆಲ್ ಕ್ವಶನ್ ಪೇಪರ್ ಇರ್ಬೋದು, ಮತ್ತೆ ಅದರ ಪ್ರೀವಿಯಸ್ ಈಗ 2020 ಆನ್ಯುವಲ್ ಕ್ವಶನ್ ಪೇಪರ್ ಇರ್ಬೋದು, 21, 22, 23 ಎಲ್ಲದರದ್ದು ಆನ್ಯುವಲ್ ಕ್ವಶನ್ ಪೇಪರ್ನು ಕೂಡ ನಾನು ಅಪ್ಲೋಡ್ ಮಾಡ್ತೇನೆ. ಸರಿನಾ? ಸೊ ಆನ್ಯುವಲ್ ಕ್ವಶನ್ ಪೇಪರ್ನ ಈ ಯಾವುದು ನಮ್ಮ ಟೆಲಿಗ್ರಾಮ್ ಚಾನಲ್ ಅಪ್ಲೋಡ್ ಮಾಡ್ತೇನೆ. ಯಾರ್ಯಾರು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಇನ್ನೂ ಜಾಯ್ನ್ ಆಗಿಲ್ಲ, ದಯವಿಟ್ಟು ಆದಷ್ಟು ಬೇಗ ಜಾಯ್ನ್ ಆಗಿ, ಇದು ನಿಮಗೆ ಆನ್ ಟೈಮ್ ರೀಚ್ ಆಗುತ್ತೆ. ಅದೇ ರೀತಿ 2 ಮಾರ್ಕ್ಸ್ 3 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅನ್ನ ನೋಡಿ ನಾನು ನಿಮಗೆ ಡಿಸ್ಕಸ್ ಮಾಡ್ತೇನೆ. ಅದ್ರದ್ದು ವಿಡಿಯೋ ಕೂಡ ಮುಂದಿನ ದಿನಗಳಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೇನೆ. ಸೊ ಅದು ನಿಮಗೆ ಯೂಸ್ಫುಲ್ ಆಗುತ್ತೆ. ಸರಿನಾ? ಸೊ ಅದಕ್ಕೋಸ್ಕರ ನಾನು ಇವಾಗ ಈ ವಿಡಿಯೋ ನೋಡಿದ ತಕ್ಷಣ ನಿಮ್ಗೆ ಏನಾಗುತ್ತೆ ಅಂತ ಕೇಳಿದ್ರೆ, ನಾನು ಹೇಗೆ ಪೇಪರ್ನ ರಿಪ್ರೆಸೆಂಟ್ ಮಾಡಬಹುದು, ಪ್ರೀವಿಯಸ್ ಇಯರ್ಲಿ ಔಟ್ ತೆಗೆದಂತ ಸ್ಟೂಡೆಂಟ್ ನ ಪೇಪರ್ ಹೇಗಿತ್ತು ಅನ್ನೋದನ್ನ ನಿಮ್ ಮುಂದೆ ತೋರಿಸ್ತೇನೆ. ಸರಿನಾ? ಇಲ್ಲಿ ನೋಡಿ, 70 ಔಟ್ ಆಫ್ 70. ಮತ್ತೊಂದು ನೆನಪಿಟ್ಕೊಳ್ಳಿ, ಎಕ್ಸಾಮ್ ಅಲ್ಲಿ ಇವ್ಯಾಲ್ಯೂಯೇಷನ್ ಹೇಗಾಗುತ್ತೆ ಅಂತ ಕೇಳಿದ್ರೆ, ಯಾವಾಗ ನಿಮ್ಗೆ ಮೋರ್ ದ್ಯಾನ್ 95 ಅಥವಾ 100 ಹತ್ರ ಬರುತ್ತೆ ನೋಡಿ, ಅವಾಗ ಅದನ್ನ ಕ್ರಾಸ್ ಚೆಕ್ ಮಾಡ್ತಾರೆ ಇನ್ನೊಬ್ರು. ಫಸ್ಟಿಗೆ ಒಬ್ರು ಲೆಕ್ಚರ್ ಇರ್ತಾರೆ, ಒಬ್ರು ಫ್ಯಾಕಲ್ಟಿ ಅದನ್ನ ಕರೆಕ್ಷನ್ ಮಾಡ್ತಾರೆ. ಇನ್ ಕೇಸ್ ನಿಮ್ಗೆ ಔಟ್ ಆಫ್ 70 65 ಬಂತು, 65 ಪ್ಲಸ್ ಬಂತು, ಅಥವಾ ಓವರ್ ಆಲ್ ಆಗಿ 95 ಪ್ಲಸ್ ಬಂದ್ರೆ, ಅಂದ್ರೆ ನಿಯರ್ ಬೈ ಟು 100 ಹತ್ರ ಬಂದ್ರೆ ಅದನ್ನ ಕ್ರಾಸ್ ಚೆಕ್ ಮಾಡ್ತಾರೆ. ಓಕೆ, ಒಬ್ಬ ಇವ್ಯಾಲ್ಯೂಯೇಟರ್ ಅಲ್ಲ, ಅದ್ರ ಮೇಲೆ ಇನ್ನೊಬ್ರು ಇವ್ಯಾಲ್ಯೂಯೇಟರ್, 2-3 ಜನ ಅದನ್ನ ಇವ್ಯಾಲ್ಯೂಯೇಟ್ ಮಾಡ್ತಾರೆ. ಇದು ರೂಲ್ಸ್. ಓಕೆ, ಇವನ್ ಫಾರ್ 10th, ಇವನ್ ಫಾರ್ 12th ಆಲ್ಸೋ. ಓಕೆ, ನೋಡಿ ಇಲ್ಲಿ ನೋಡಿ, ಇದು ಬೋರ್ಡ್ ಅವರು ರಿಲೀಸ್ ಮಾಡಿದ್ದು, ಬೋರ್ಡ್ ಅವರು ಅಫಿಷಿಯಲ್ ಆಗಿ ರಿಲೀಸ್ ಮಾಡಿದಂತ ಕ್ವಶನ್ ಪೇಪರ್, ಐ ಮೀನ್ ಆನ್ಸರ್ ಪೇಪರ್. ಸ್ಟೂಡೆಂಟ್ ಇದು ಆನ್ಸರ್ ಪೇಪರ್. ಫೈನ್, ನಾನು ಫಸ್ಟಿಗೆ ಕ್ವಶನ್ ಪೇಪರ್ 1 ಇದು 100 ಔಟ್ ಆಫ್ 100 ಇನ್ ದ ಸೆನ್ಸ್ 70 ಔಟ್ ಆಫ್ 70. ಪ್ರಾಕ್ಟಿಕಲ್ ಅಲ್ಲಿ 30 ಬಂದೇ ಇರುತ್ತೆ, ಇದರಲ್ಲಿ 70 ತೆಗೆಯುವಂತ ಸ್ಟೂಡೆಂಟ್ 100% ಅಲ್ಲಿ 70 ಔಟ್ ಆಫ್ 70 ತೆಗೆದೇ ಇರ್ತಾರೆ. ಸರಿನಾ? ಇವಾಗ ನೋಡಿ, ಈ ಕ್ವಶನ್ ಪೇಪರ್ ನಾನು ಇಲ್ಲೇ ಹೇಳ್ತೇನೆ ನೋಡಿ, ಇಲ್ಲೇ ಕ್ವಶನ್ ಪೇಪರ್ ಇದೆ. 2025 ನ ಫಸ್ಟ್ ಬೋರ್ಡ್ ಎಕ್ಸಾಮ್ ನ ಕ್ವಶನ್ ಪೇಪರ್ ಇದು. ಓಕೆ, ಇದನ್ನ ನೀವು ನೋಡಿದಾಗ ವೆನ್ ಯು ಗೋ ಥ್ರೂ ದಿ ಕ್ವಶನ್ ಪೇಪರ್ ಒನ್ಸ್, ಯು ಕ್ಯಾನ್ ಸಿ ದಟ್ ದರ್ ಇಸ್ ಅ ಪಾರ್ಟಿಯಲ್ಲಿ ನೋಡಿ ನೀವು, ಫಸ್ಟ್ ಕ್ವಶನ್ ಏನಿದೆ ಅಂತ ಕೇಳಿದ್ರೆ, ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ವೈಟಮಿನ್ಸ್. ನಾನು ಎಲ್ಲ ಕ್ವಶನ್ ಓದ್ತಾ ಇರೋದು, ಆಚೆ ಕಡೆ ಆನ್ಸರ್ ಓದ್ತಾ ಇರೋದು ಮಾಡೋದಿಲ್ಲ. ಬಟ್ ಇವಾಗ ಫಸ್ಟ್ ಕ್ವಶನ್ ನಾನು ನಿಮ್ಗೆ ಹೇಳ್ತಾ ಇರೋದಷ್ಟೇ. ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ವೈಟಮಿನ್ಸ್, ಇದರಲ್ಲಿ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು? ಪಾರ್ಟ್ ಎ. ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು ಅಂತ ಕೇಳಿದ್ರೆ, ಎಕ್ಸೆಸ್ ವೈಟಮಿನ್ ಇಂಟೇಕ್ ಇನ್ ಈಸ್ ಹಾರ್ಮ್ಫುಲ್. ಮೋಸ್ಟ್ ಆಫ್ ದ ವೈಟಮಿನ್ಸ್ ಕಂಟೆನ್ಸ್ ಅಮೈನೋ ಗ್ರೂಪ್ಸ್. ವೈಟಮಿನ್ಸ್ ಕ್ಯಾನ್ ಬಿ ಪ್ರೊಡ್ಯೂಸ್ಡ್ ಬೈ ಪ್ಲಾಂಟ್ಸ್. ವೈಟಮಿನ್ ಡೆಫಿಷಿಯನ್ಸಿ ಕಾಸಸ್ ಡಿಸೀಸಸ್. ಅವ್ರು ಕ್ವಶನ್ ಕೇಳಿದ್ದು ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಫಸ್ಟ್ ಕ್ವಶನ್ ಓದ್ಕೊಳ್ಳಿ ದಯವಿಟ್ಟು. ನಾನು ಎಲ್ರಿಗೂ ಹೇಳೋದು ಕ್ವಶನ್ ಓದ್ಕೊಳ್ಳಿ. ಈ ಆನ್ಸರ್ ನ ಬರೆಯುವಾಗ ನೋಡಿ, ಈ ಸ್ಟೂಡೆಂಟ್ ಇದು ನೋಡಿ, ಪಾರ್ಟ್ ಎ. ಫಸ್ಟಿಗೆ ಯಾವ ಪಾರ್ಟ್ ಇಂದ ಅಟೆಂಡ್ ಮಾಡ್ತಾ ಇದ್ದೀರಾ? ಇಸ್ ಇಟ್ ಫ್ರಮ್ ಪಾರ್ಟ್ ಎ ಆರ್ ಪಾರ್ಟ್ ಬಿ ಆರ್ ಪಾರ್ಟ್ ಸಿ? ಅದನ್ನ ಪಾರ್ಟ್ ಎ ಅಂತ ಬರಿಬೇಕು. ಪಾರ್ಟ್ ಎ ಅಲ್ಲಿ ಫಸ್ಟ್ ಮೈನ್ ಅಲ್ವಾ? ಫಸ್ಟ್ ಮೈನ್ ಹೇಗೆ ರಿಪ್ರೆಸೆಂಟ್ ಮಾಡಿದ್ದಾರೆ ನೋಡಿ ಈ ಸ್ಟೂಡೆಂಟ್. ಫಸ್ಟ್ ಕ್ವಶನ್ ನಂಬರ್ ನ ಹಾಕಬೇಕು, ವೆರಿ ಇಂಪಾರ್ಟೆಂಟ್. ಅದಾದ್ಮೇಲೆ ನಿಮ್ಗೆ MCQ ಅಲ್ಲಿ ಏನ್ ಮಾಡಿ ಅಂತ ಕೇಳಿದ್ರೆ, ಡೈರೆಕ್ಟ್ ಆನ್ಸರ್ ಮಾತ್ರ ಬರೆಯೋದಲ್ಲ. ಎಲ್ರು ಏನ್ ಮಾಡ್ತೀರಾ ಗೊತ್ತುಂಟಾ? ಓನ್ಲಿ ಬಿ, ಆಪ್ಷನ್ ಬಿ ಅಂತ ಬರ್ದ್ಬಿಡ್ತೀರ. ಆ ತರ ಬರಿಬೇಡಿ. ಕ್ವಶನ್ ನಂಬರ್ ನ ಹಾಕಿ, ಅದಾದ್ಮೇಲೆ ಆಪ್ಷನ್ ಬಿ ಅಂತ ಹಾಕಿ, ಅದಾದ್ಮೇಲೆ ಆನ್ಸರ್ ಏನು ಅಂತ ಬರ್ದಿಟ್ಟು ಬನ್ನಿ. ತುಂಬಾ ಕ್ಲಾರಿಟಿ. ಇವ್ಯಾಲ್ಯೂಯೇಟರ್ಗೆ ಅಲ್ಲಿ ಯಾವ ಡೌಟ್ ಇರೋದಿಲ್ಲ. ಓಕೆ, ಹಿ ಆರ್ ಶಿ, ಈ ಸ್ಟೂಡೆಂಟ್, ಪರ್ಟಿಕ್ಯುಲರ್ ಸ್ಟೂಡೆಂಟ್ ಪಾರ್ಟ್ ಎ ನ ಕ್ವಶನ್ ಮಾಡ್ತಾ ಇರೋದು, ಅದರಲ್ಲಿ ಫಸ್ಟ್ ಮೈನ್ ಫಸ್ಟ್ ಕ್ವಶನ್ ಆನ್ಸರ್ ಆಪ್ಷನ್ ಬಿ ವಿತ್ ಆನ್ಸರ್. ದಯವಿಟ್ಟು ಬರ್ದಿಟ್ಟು ಬನ್ನಿ, ಇದೇ ತರ ಬರ್ದಿಟ್ಟುಕೊಂಡು ಬನ್ನಿ. ಓಕೆ, ಈಗ ನೋಡಿ ಸೆಕೆಂಡ್ ಕ್ವಶನ್ ನಾನೊಂದು 2-3 ಡಿಸ್ಕಸ್ ಮಾಡ್ತೇನೆ, ಅದಾದ ನಂತರ ಕಂಟಿನ್ಯೂಸ್ ಆಗಿ ಹೇಳ್ತೇನೆ. ಕ್ಯಾಂಫರ್ ಇನ್ ನೈಟ್ರೋಜನ್ ಗ್ಯಾಸ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಡ್ಯಾಶ್. ಲಿಕ್ವಿಡ್ ಸೊಲ್ಯೂಷನ್, ಸಾಲಿಡ್ ಸೊಲ್ಯೂಷನ್, ಗೇಷಿಯಸ್ ಸೊಲ್ಯೂಷನ್, ಆಕ್ವಸ್ ಸೊಲ್ಯೂಷನ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ ಆನ್ಸರ್, ಸೆಕೆಂಡ್ ಕ್ವಶನ್ ಸಿ, ಗೇಷಿಯಸ್ ಸೊಲ್ಯೂಷನ್. ಈ ತರ ಅವ್ರ ಆನ್ಸರ್ ನ ಇವ್ಯಾಲ್ಯೂಯೇಟ್ ಮಾಡ್ತಾರೆ, ಪಕ್ಕದಲ್ಲಿ 1 ಮಾರ್ಕ್ ಅಂತ ಹಾಕ್ತಾರೆ, ರೈಟ್ ಅಂತ ಹಾಕ್ತಾರೆ, 1 ಮಾರ್ಕ್. ಅದಕ್ಕೋಸ್ಕರ ಎವ್ರಿ ಟೈಮ್ ಸ್ಟಾರ್ಟಿಂಗ್ ಹೀಗೆ ಮಾಡ್ತೀರಾ, ಬರ್ತಾ 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 ಮತ್ತೆ ರಾಯರ ಕುದುರೆ ಕತ್ತೆ ಆಗ್ಬಾರ್ದು. ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ನೀವು.
ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ ಎಲ್ಲದನ್ನು ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ಆಯ್ತಾ? ಇದು 10 ಕ್ವಶನ್ ಎಷ್ಟು ನೀಟಾಗಿ ಮಾಡಿದ್ದಾರೆ ನೋಡಿ. ಇವ್ಯಾಲ್ಯುಯೇಟರ್ ಇದನ್ನ ನೋಡಿದ ತಕ್ಷಣ ಅವ್ರಿಗೆ ಖುಷಿ ಆಗ್ಬೇಕು. ಇದು ಒಳ್ಳೆ ಪೇಪರ್, ಇದು ಔಟ್ ಆಫ್ ಔಟ್ ಬರುವಂತ ಪೇಪರ್. ನಾನು ಇದನ್ನ ಇವ್ಯಾಲ್ಯೂಯೇಟ್ ಮಾಡಿದಾಗ ಅವರಿಗೂ ಕೂಡ ಇಟ್ ಶುಡ್ ಬಿ ಲೈಕ್ ಅವ್ರಿಗೆ ಆ ತರ ಅಂತ ಅನ್ಸಬೇಕು. ಸೊ ನೀವು ಅದೇ ರೀತಿ ಇವ್ಯಾಲ್ಯೂಯೇಟ್ ಮಾಡಿದ್ರೆ ಇಟ್ ಇಸ್ ವೆಲ್ ಅಂಡ್ ಗುಡ್ ಅಂತ ನಾನು ಅನ್ಕೊಳ್ತೇನೆ. ಸರಿನಾ? ಸೊ ದಿಸ್ ಈಸ್ ಫ್ರಮ್ ಫಸ್ಟ್ 10 ಕ್ವಶನ್ಸ್. ದೀಸ್ ಆಲ್ ಆರ್ MCQ ಕ್ವಶನ್ಸ್, ಮಲ್ಟಿಪಲ್ ಚಾಯ್ಸ್ ಬೇಸ್ಡ್ ಕ್ವಶನ್ಸ್. ಇದರಲ್ಲಿ ನಿಮಗೆ 15 ಕ್ವಶನ್ಸ್ಗಳು ಬರುತ್ತೆ. ರೈಟಾ? ಈಗ 12 ಇದು ಫಸ್ಟ್ ಪೇಜ್ ಅಲ್ಲಿ 12 ಮಾರ್ಕ್ಸ್ ಬಂದಿದೆ. ಅವರು ಕಂಪ್ಲೀಟ್ ಆಗಿ ಇದನ್ನು ಇವ್ಯಾಲ್ಯೂಯೇಟ್ ಮಾಡಲಿಲ್ಲ. ಫಸ್ಟ್ 12 ಇವ್ಯಾಲ್ಯೂಯೇಟ್ ಮಾಡಿದ್ದಾರೆ. 13, 14, 15 ಸರಿನಾ? ಅಲ್ಲಿಗೆ ಆಯ್ತು. ಗೊತ್ತಾಯ್ತಾ? ಇಲ್ಲಿ ನೋಡಿ 15 ಕ್ವಶನ್ ಈಚೆ ಕಡೆ ಇದೆ. ಫಸ್ಟ್ 15 ಕ್ವಶನ್ ನಂಬರ್ನ ಹಾಕಿದ್ದಾರೆ. ಆಪ್ಷನ್ ಯಾವುದು, ಎನಾ, ಬಿನಾ, ಸಿನಾ, ಡಿನಾ ಅದನ್ನ ಹಾಕಿದ್ದಾರೆ. ಆನ್ಸರ್ನ ಬರೆದಿದ್ದಾರೆ. ವೆರಿ ಇಂಪಾರ್ಟೆಂಟ್. ನೀವು ಇದೇ ರೀತಿ ಮಾಡಿ. ಅದಾದ್ಮೇಲೆ ಫಿಲ್ ಇನ್ ದ ಬ್ಲಾಂಕ್ಸ್. ನೆಕ್ಸ್ಟ್ ಫಿಲ್ ಇನ್ ದ ಬ್ಲಾಂಕ್ಸ್ ಸೆಕೆಂಡ್ ಮೇನ್ ಅಲ್ವಾ? ಪಾರ್ಟ್ ಎ ಅಲ್ಲಿ ಸೆಕೆಂಡ್ ಮೇನ್ ಇದು, ಅದಕ್ಕೋಸ್ಕರ ಪಾರ್ಟ್ ಬಿ ಅಲ್ಲ ಇದು. ಫಿಲ್ ಇನ್ ದ ಬ್ಲಾಂಕ್ಸ್ ಅಂತ ಹೇಳೋದು ಪಾರ್ಟ್ ಎ ಅಲ್ಲೇ ಸೆಕೆಂಡ್ ಮೇನ್. ಇಲ್ಲಿ ನೋಡಿ ಸೆಕೆಂಡ್ ಮೇನ್ ಅಂತ 2 ಅಂತ ಹಾಕಿ ಈಗ ಫಿಲ್ ಇನ್ ದ ಬ್ಲಾಂಕ್ಸ್ ನಾನು ನಿಮ್ಗೆ ಜಸ್ಟ್ ಕ್ವಶನ್ ತೋರಿಸ್ತೇನೆ ನೋಡಿ. ಇಲ್ಲಿ ನೋಡಿ, ಅರೇನಿಯಸ್ ಫ್ಯಾಕ್ಟರ್ ಇಸ್ ಆಲ್ಸೋ ಕಾಲ್ಡ್ ಡ್ಯಾಶ್ ಫ್ಯಾಕ್ಟರ್. ಅರೇನಿಯಸ್ ಫ್ಯಾಕ್ಟರ್ ನ ಏನಂತ ಕರೀತಾರೆ? ಡ್ಯಾಶ್ ಫ್ಯಾಕ್ಟರ್. ಅರೇನಿಯಸ್ ಮೇಲೆ ಕ್ವಶನ್ ಕೇಳ್ತಾರೆ, 100% ಕೇಳ್ತಾರೆ. ಮೈಟ್ 1 ಮಾರ್ಕ್ 2 ಮಾರ್ಕ್ಸ್ ಗ್ಯಾರಂಟಿ ಕೇಳ್ತಾರೆ. ಓಕೆ, ಇಲ್ಲಿ ಕೇಳಿದರೆ ಇಟ್ ಇಸ್ ಅ ಪ್ರೀ ಎಕ್ಸ್ಪೋನೆನ್ಷಿಯಲ್ ಅಂತ ಕರೀತಾರೆ. ಯಾವ್ದನ್ನ? ಅರೇನಿಯಸ್ ಫ್ಯಾಕ್ಟರ್ ನ ಪ್ರೀ ಎಕ್ಸ್ಪೋನೆನ್ಷಿಯಲ್. ಇಲ್ಲೇ ಇರುತ್ತೆ ಸ್ಟೂಡೆಂಟ್ಸ್, ಇಲ್ಲೇ ಇರುತ್ತೆ. ಓಕೆ, ಮತ್ತೆ MCQ ಅಲ್ಲಿ ಯಾವತ್ತು ನಾನು ನಿಮ್ಗೆ ಏನ್ ಹೇಳೋದು ಗೊತ್ತುಂಟ, ಇದು ನಿಮ್ಗೆ CET ಯೂಸ್ಫುಲ್ ಆಗುತ್ತೆ, ಎನಿ ಕಾಂಪಿಟೇಟಿವ್ ಎಕ್ಸಾಮಿಗೆ ಯೂಸ್ಫುಲ್ ಆಗುತ್ತೆ. ಫಸ್ಟ್ ನಿಮ್ಗೆ ಆ ಕ್ವಶನ್ ಆನ್ಸರ್ ಬಗ್ಗೆ 100% ಗೊತ್ತಿಲ್ವಾ, ಫಸ್ಟ್ 2 ರಾಂಗ್ ಆನ್ಸರ್ನ ಎಲಿಮಿನೇಟ್ ಮಾಡಿ. ಅದು ವೆರಿ ಇಂಪಾರ್ಟೆಂಟ್. ಆವಾಗ ನಿಮ್ಗೆ ಗೆಟಿಂಗ್ ದ ರೈಟ್ ಆನ್ಸರ್ ಅಂದ್ರೆ ರೈಟ್ ಆನ್ಸರ್ ಬರುವಂತಹ ಪ್ರೊಬಾಬಿಲಿಟಿ ಏನಾಗುತ್ತೆ ಹೇಳಿ 50% ರೆಡ್ಯೂಸ್ ಆಗುತ್ತೆ. ಅಲ್ಲಿವರೆಗೆ 25% ಇರುತ್ತೆ. ಅದಕ್ಕೋಸ್ಕರ ಫಸ್ಟ್ ನಿಮ್ಗೆ ಅದಕ್ಕೆ 100% ಗೊತ್ತಿಲ್ವಾ, ಯಾವುದು ರಾಂಗ್ ಆನ್ಸರ್ ಇದೆ ಅದನ್ನ ಫಸ್ಟ್ ಎಲಿಮಿನೇಟ್ ಮಾಡಿ ಟ್ರೈ ಮಾಡಿ. ಇದಂತೂ ಗ್ಯಾರಂಟಿ ಅಲ್ಲ ಈ ಕ್ವಶನಿಗೆ, ಅಂದ್ರೆ MCQ ಅಲ್ಲಿ ನಾನು ಹೇಳ್ತಾ ಇರೋದು, ಇದು 100% ಅಲ್ಲ. ಅದನ್ನ ಮಾಡಿ. ಇದು MCQಗೆ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಅಲ್ಲೇ ನಿಮ್ ಕಣ್ಣು ಎದುರುಗಡೆ ಆನ್ಸರ್ ಇರುತ್ತೆ. ಓಕೆ, ಸೊ ಈ ತರ ಇಲ್ಲಿ ನೋಡಿ 16th ಅಂತ ಕ್ವಶನ್ ನಂಬರ್ ಹಾಕಿದ್ದಾರೆ ಸ್ಟೂಡೆಂಟ್, ಆನ್ಸರ್ನ ಬರೆದಿದ್ದಾರೆ. 17 ಅಂತ ಕ್ವಶನ್ ನಂಬರ್ ಹಾಕಿದ್ದಾರೆ, ಆನ್ಸರ್ನ ಬರೆದಿದ್ದಾರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಆಯ್ತಾ? ಈಗ ಇವ್ಯಾಲ್ಯೂಯೇಟರ್ ಏನ್ ಮಾಡ್ತಾರೆ, ಆ ಪರ್ಟಿಕ್ಯುಲರ್ ಪೇಜ್ ಅಲ್ಲಿ ಎಷ್ಟು ಮಾರ್ಕ್ಸ್ ಬಂದಿದೆ 8 ಅವ್ರ ಪೇಜ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತಾರೆ. ಸರಿನಾ? ನೆಕ್ಸ್ಟ್ ಪಾರ್ಟ್ ಬಿ ಗೆ ಬಂತು. ಇಲ್ಲಿ ನೋಡಿ ಪಾರ್ಟ್ ಬಿ ಅಲ್ಲಿ 21st ಕ್ವಶನ್. ಪಾರ್ಟ್ ಬಿ ಗೆ ಬಂತ, ಅಲ್ಲಿ ಬರೆಯುವಾಗ ನೋಡಿ ಸ್ಟೂಡೆಂಟ್ ಹೇಗೆ ಬರ್ದಿದ್ದಾರೆ ನೋಡಿ. ಪಾರ್ಟ್ ಬಿ ಅಂತ ಬರ್ದಿದ್ದಾರೆ, ಥರ್ಡ್ ಮೇನ್ ಅಂತ ಬರ್ದಿದ್ದಾರೆ, 21 ಅಂತ ಬರ್ದಿದ್ದಾರೆ. ಆನ್ಸರ್ ನೋಡಿ, ವೆನ್ ಆಲ್ಕೈಲ್ ಹಾಲೈಡ್ಸ್ ಆರ್ ಟ್ರೀಟೆಡ್. ಫಸ್ಟ್ ಗೆ ಇದೇ ಸ್ಟೂಡೆಂಟ್ ಹೀಟೆಡ್ ಅಂತ ಬರ್ದಿದ್ದಾರೆ. ಆಕ್ಚುಲಿ ಹೀಟೆಡ್ ಅಲ್ಲ ಅದು, ಈ ಪರ್ಟಿಕ್ಯುಲರ್ ಆಗಿ ಟ್ರೀಟೆಡ್ ಬರಿಬೇಕು. ಅಲ್ಲಿ ರಾಂಗ್ ಬರ್ದ ತಕ್ಷಣ ಅದರ ಮೇಲೆ ಹಿಡ್ಕೊಂಡು ಉಜ್ಜೋದಲ್ಲ, ನಿಮ್ಮ ಪೆನ್ ಅನ್ನು ಹಿಡ್ಕೊಂಡು ಅದ್ರ ಮೇಲೆ ಗೆರೆ ಹಾಕ್ತಾ ಇರೋದಲ್ಲ. ಒಂದು ಗೆರೆ, ಜಸ್ಟ್ ಒಂದು ಸ್ಟ್ರೈಕ್ ಔಟ್ ಮಾಡ್ತಾ ಇದ್ದೇನೆ ಅಂತ ತೋರಿಸೋ ಒಂದು ಗೆರೆ ಹಾಕೋದು. ಮಿಸ್ಟೇಕ್ ಆಗಿದ್ರೆ ಅದನ್ನೇ ಮೇಲ್ಗಡೆ ಬರ್ದು ಬಿಡಿ, ಮೇಲ್ಗಡೆನೋ ಅಥವಾ ಕೆಳಗಡೆ, ಬಟ್ ಕಾಣಿಸ್ಬೇಕು ಅವರಿಗೆ. ಅಲ್ಲಿ ಹೀಟೆಡ್ ಅಂತ ಬರ್ದಿದ್ರು ಸ್ಟೂಡೆಂಟ್ಸ್, ಅದು ರಾಂಗ್ ಅಂತ ಗೊತ್ತಾಯ್ತು. ಅದನ್ನ ಎಷ್ಟು ಸ್ಟ್ರೈಕ್ ಔಟ್, ಒಂದು ಸ್ಟ್ರೈಕ್ ಔಟ್ ಮಾಡಿ ಮೇಲ್ಗಡೆ ಟ್ರೀಟೆಡ್. ಅದನ್ನ ಹಿಡ್ಕೊಂಡು 4 ಸತಿ ಅದ್ರ ಮೇಲ್ಗಡೆ 4 ಟೈಮ್ಸ್ ಅದ್ರ ಮೇಲ್ಗಡೆ ಉಜ್ಜುತ್ತಾ ಇರೋದಲ್ಲ. ಕರೆಕ್ಟ್ ನೆನ್ಪಿಟ್ಕೊಳ್ಳಿ, ಅದು ಗಲೀಜು ಕಾಣಿಸುತ್ತೆ. ಒಂದು ಟೈಮ್ ಸ್ಟ್ರೈಕ್ ಔಟ್ ಮಾಡಿ ಏನ್ ತಪ್ಪಾಗಿದೆ ಅದನ್ನಲ್ಲೇ ಮೇಲ್ಗಡೆ ಬರ್ದು ಬಿಟ್ಟು ಬನ್ನಿ. ಹಾಗಂತ ಪ್ಯಾನಿಕ್ ಆಗ್ಬೇಡಿ. ರಾಂಗ್ ಆಯ್ತಾ ಪ್ಯಾನಿಕ್ ಆಗ್ಬೇಡಿ, ನೋ ನೀಡ್ ಟು ಪ್ಯಾನಿಕ್. ಓಕೆ, ಸೊ ಅದಾದ್ಮೇಲೆ ವೆನ್ ಆಲ್ಕೈಲ್ ಹ್ಯಾಲೈಡ್ಸ್ ಕ್ವಶನ್ ನೋಡಿ, ಎಕ್ಸ್ಪ್ಲೇನ್ ವೂಡ್ಸ್ ರಿಯಾಕ್ಷನ್ ವಿತ್ ಸೂಟೇಬಲ್ ಕೆಮಿಕಲ್ ರಿಯಾಕ್ಷನ್. ಅಂದ್ರೆ ಅಲ್ಲಿ ವೂಡ್ಸ್ ರಿಯಾಕ್ಷನ್ ಕೇಳಿದ್ದು, ವೂಡ್ಸ್ ಫಿಟ್ಟಿಂಗ್ ರಿಯಾಕ್ಷನ್ ಅಲ್ಲ, ವೂಡ್ಸ್ ರಿಯಾಕ್ಷನ್. ಕ್ವಶನ್ ಅನ್ನ ದಯವಿಟ್ಟು 2 ಟೈಮ್ಸ್ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ವೂಡ್ಸ್ ರಿಯಾಕ್ಷನ್ ಬರೀಲಿ ಕೇಳಿದರೆ ವೂಡ್ಸ್ ರಿಯಾಕ್ಷನ್ ಅನ್ನ ಬರೀತಾರ. ಓಕೆ, ವೆನ್ ಆಲ್ಕೈಲ್ ಹ್ಯಾಲೈಡ್ಸ್ ಫಸ್ಟ್ ಥಿಯರಿ, ವೆನ್ ಆಲ್ಕೈಲ್ ಹ್ಯಾಲೈಡ್ಸ್ ಆರ್ ಟ್ರೀಟೆಡ್ ವಿತ್ ಏನು ರಿಯಾಕ್ಷನ್ ಆಗ್ತಾ ಇದೆಯಲ್ಲ ಅದ್ರ ಬಗ್ಗೆ ನೀವು ಬರೀಬೇಕಲ್ವಾ. ವೆನ್ ಆಲ್ಕೈಲ್ ಹ್ಯಾಲೈಡ್ಸ್ ಆರ್ ಟ್ರೀಟೆಡ್ ವಿತ್ ಸೋಡಿಯಂ ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್. ಇದನ್ನೆಲ್ಲ ನೋಡ್ತಾರ ಅವರು, ಸೋಡಿಯಂ, ಡ್ರೈ ಈಥರ್. ಆಲ್ಕೇನ್ ಕಂಟೈನಿಂಗ್ ಈವನ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಈಸ್ ಫಾರ್ಮ್ಡ್. ಈವನ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಇರುವಂತ ಆಲ್ಕೇನ್ ಒಂದು ಫಾರ್ಮ್ ಆಗುತ್ತೆ. ಅದಕ್ಕೆ ಇದನ್ನ ಬರೀನಿ, ರಿಯಾಕ್ಷನ್ ನ ಬರೀನಿ. RX ಜನರಲ್ ರಿಯಾಕ್ಷನ್ ಇದು, RX. ಯಾಕಂದ್ರೆ ಪರ್ಟಿಕ್ಯುಲರ್ ಆಗಿ ನಾವು ಎಕ್ಸಾಂಪಲ್ ಕೊಡ್ತಾ ಇಲ್ಲ, ಜಸ್ಟ್ ಒಂದು ಎಕ್ಸಾಂಪಲ್ ಕೊಡಿನಿ ಅಂತ ಹೇಳಿದ್ದಾರೆ. ಅಲ್ಲಿ ನೀವು ಈ ಡ್ರೈ ಈ ತರ ಅಂತ ಬರಿಬೇಕು. ಇದೆಲ್ಲ ವೆರಿ ಇಂಪಾರ್ಟೆಂಟ್. ಇಲ್ಲಿ ಯಾರೋ ಮಾರ್ಕ್ ಹಾಕ್ಬೇಕು, ಡ್ರೈ ಈ ತರ ಬರಿಬೇಕು, ರಿಸಲ್ಟ್ ಏನು ಅದನ್ನ ಬರಿಬೇಕು. ಒಂದು ಎಕ್ಸಾಂಪಲ್ ಕೊಡಿ. ಆಮೇಲೆ ಇಥೈಲ್ ಕ್ಲೋರೈಡ್ ಎಕ್ಸಾಂಪಲ್ ಕಂಪಲ್ಸರಿ ಕೊಡ್ಲೇಬೇಕು ಸ್ಟೂಡೆಂಟ್ಸ್. ವೈ? ಬಿಕಾಸ್ ಇಲ್ಲಿ ನೋಡಿ ಕ್ವಶನ್ ನೋಡಿ, ಎಕ್ಸ್ಪ್ಲೇನ್ ವೂಡ್ಸ್ ರಿಯಾಕ್ಷನ್ ವಿತ್ ಸೂಟೇಬಲ್ ಕೆಮಿಕಲ್ ರಿಯಾಕ್ಷನ್ ಅಥವಾ ಈಕ್ವೇಶನ್ ಅಂತ ಹೇಳಿದ್ದಾರೆ, ಎಕ್ಸಾಂಪಲ್ ಕೊಡ್ಲೇಬೇಕು. ಈ ತರ ಬರೆದ್ರೆ ನೋಡಿ ಹೇಗೆ ಕೊಡ್ತಾ ಇದ್ದಾರೆ ನೋಡಿ. ಒಂದು ಎಕ್ಸಾಂಪಲ್ ಬರ್ದಿದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಸೊ ದಟ್ ಯು ವಿಲ್ ಗೆಟ್ ಫುಲ್ ಮಾರ್ಕ್ಸ್. ಸರಿನಾ? ದಿಸ್ ಇಸ್ ಫಾರ್ 2 ಮಾರ್ಕ್ಸ್ ಕ್ವಶನ್. ಸೊ 21st ನಿಮಗೆ 2 ಮಾರ್ಕ್ಸ್ ಕ್ವಶನ್ ಆಗಿರುತ್ತೆ. ಸೊ ನಿಮ್ಮ ರಿಪ್ರೆಸೆಂಟೇಷನ್ ಹೇಗಿರುತ್ತೆ ಅದ್ರ ಬೇಸಿಸ್ ಮೇಲೆ ನಿಮಗೆ ಆನ್ಸರ್ನ ಮಾರ್ಕ್ಸ್ ಕೊಡ್ತಾರೆ. ಇದರಲ್ಲಿ ನಿಮ್ಗೆ ಏನಾಗುತ್ತೆ 2 ಮಾರ್ಕ್ಸ್ ಸಿಗುತ್ತೆ. ಸರಿನಾ? ಓಕೆ, ನೆಕ್ಸ್ಟ್ ಕ್ವಶನ್ 22nd ಕ್ವಶನ್ ಹೋದ್ರೆ ನೀವು ಇಲ್ಲಿ ನೋಡಿ, ಜಸ್ಟ್ ಇಟ್ ಇಸ್ ಅ ಥಿಯರಿ ಬೇಸ್ಡ್ ಕ್ವಶನ್. ಎಕ್ಸ್ಪ್ಲೈನ್ ಅಥವಾ ಡಿಫೈನ್ ಮೊಲಾಲಿಟಿ, ಮೋಲ್ ಫ್ರಾಕ್ಷನ್ ಆರ್ ಸಮ್ ಮೆಥಡ್ಸ್ ಆಫ್ ಎಕ್ಸ್ಪ್ರೆಸಿಂಗ್ ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಷನ್. ವಿಚ್ ಆಫ್ ದೀಸ್ ಆರ್ ಟೆಂಪರೇಚರ್ ಡಿಪೆಂಡೆಂಟ್ಸ್. ಕ್ವಶನ್ ನೋಡ್ಕೊಳ್ಳಿ, ಸುಮ್ಮನೆ ಮತ್ತೆ ಹೋಗಿ ಡೆಫಿನೇಷನ್ ಬರೀಬೇಡಿ.
ವಿಚ್ ಆರ್ ವಿಚ್ ಆಫ್ ದೀಸ್ ಆರ್ ಟೆಂಪರೇಚರ್ ಡಿಪೆಂಡೆಂಟ್ ಗಿವ್ ರೀಸನ್ ಅಂತ ಕೊಟ್ಟಿದ್ದಾರೆ. ಸರಿನಾ? ಇಲ್ಲಿ ನೋಡಿ, ಫಸ್ಟಿಗೆ ಮೊಲಾರಿಟಿ ಈಸ್ ಟೆಂಪರೇಚರ್ ಡಿಪೆಂಡೆಂಟ್, ಆಮೇಲೆ ರೀಸನ್ ಕೊಡಬೇಕು ಒಂದೊಂದು. ಇದರಲ್ಲಿ ಫಸ್ಟ್ ಮೊಲಾರಿಟಿ ಅನ್ನೋದು ಟೆಂಪರೇಚರ್ ಡಿಪೆಂಡೆಂಟ್. ದಿಸ್ ಇಸ್ ಬಿಕಾಸ್ ಮೊಲಾರಿಟಿ ಡಿಪೆಂಡ್ಸ್ ಅಪಾನ್ ವಾಲ್ಯೂಮ್ ಆಫ್ ದ ಸೊಲ್ಯೂಷನ್ ವಿಚ್ ಇನ್ಕ್ರೀಸಸ್ ವಿತ್ ಅನ್ ಇನ್ಕ್ರೀಸ್ ಇನ್ ಟೆಂಪರೇಚರ್ ವಿತ್, ಇಲ್ಲಿ ನೋಡಿ, ಎಮ್ ಈಸ್ directly proportional to 1/t ಅಥವಾ m is inversely proportional to t, m is inversely proportional to 1b ಅಂದ್ರೆ ಇದು ಈಕ್ವೇಶನ್ ನ ಬರಿಬೇಕು. ಗೊತ್ತಾಯ್ತಾ? ಸಿಂಪಲ್. ಇವು ಇದರಲ್ಲಿ ಯಾವುದು ಅಂತ ಕೇಳಿದ್ದಾರೆ, ಮೊಲಾರಿಟಿನ, ಮೊಲಾಲಿಟಿನ, ಮೋಲ್ ಫ್ರಾಕ್ಷನ್. ಆನ್ಸರ್ ಯಾವುದು? ಮೊಲಾರಿಟಿ. ಯಾಕೆ? ಎಕ್ಸ್ಪ್ಲನೇಷನ್ ಕೊಡಿ ವಿತ್ ಒಂದು ಏನು ಎಕ್ಸ್ಪ್ರೆಷನ್ ಅನ್ನು ಕೊಟ್ಟರೆ ಆಯ್ತು, ಅಲ್ಲಿ ನಿಮ್ಗೆ ಆನ್ಸರ್ ಆಯ್ತಲ್ಲ. ಇದು ಈ ತರ, ಇದು ನಿಮ್ದು 2 ಮಾರ್ಕ್ಸ್ ಕ್ವಶನ್ ಹೇಗೆ ರಿಪ್ರೆಸೆಂಟ್ ಮಾಡಬೇಕು ಅಂತ. ಇಲ್ಲೊಂದು ಪ್ರಾಪರ್ಟೀಸ್ ಆಫ್ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್. ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್ ಅಂತ ಕೇಳಿದಾಗ, ದೇ ಆರ್ ಕೆಮಿಕಲಿ ಇನರ್ಟ್, ದೇ ರಿಟೈನ್ ದ ಕಂಡಕ್ಟಿವಿಟಿ ಆಫ್ ಪ್ಯಾರೆಂಟ್ ಮೆಟಲ್, ದೇ ಆರ್ ವೆರಿ ಹಾರ್ಡ್, ಸಮ್ ಈವನ್ ಅಪ್ರೋಚ್ ಡೈಮಂಡ್ಸ್ ಇನ್ ಹಾರ್ಡ್ನೆಸ್. ತುಂಬಾ ಹಾರ್ಡ್ ಅಂತ ಹೇಳಿದ್ದಾರೆ, ಅದು ಕ್ಲಾರಿಟಿ ಕೊಟ್ಟಿದ್ದಾರೆ ನೋಡಿ. ಡೈಮಂಡ್ ಅನ್ನೋದು ದ ಹಾರ್ಡೆಸ್ಟ್ ಇದಲ್ವಾ ಎಲಿಮೆಂಟ್ ಅಲ್ವಾ, ಹಾರ್ಡೆಸ್ಟ್ ಮೆಟಲ್. ಸೊ ಅದಕ್ಕೆ ಇವ್ರು ಇರ್ತಾರೆ ಸಮ್ ಈವನ್ ಅಪ್ರೋಚ್, ಅಂದ್ರೆ ಎಕ್ಸಾಕ್ಟ್ಲಿ ಅಲ್ಲ, ಅಪ್ರೋಚ್. ದೇ ಹ್ಯಾವ್ ಹೈ ಮೆಲ್ಟಿಂಗ್ ಪಾಯಿಂಟ್. 2 ಮಾರ್ಕ್ಸ್ ಕ್ವಶನ್ ಆದ್ರೂ ಎಷ್ಟು ಪಾಯಿಂಟ್ ಬರ್ದಿದ್ದಾರೆ ನೋಡಿ ಸ್ಟೂಡೆಂಟ್ಸ್, 4 ಪಾಯಿಂಟ್ ಬರ್ದಿದ್ದಾರೆ. ಸೇಫರ್ ಸೈಡ್ ಇದು ಎಕ್ಸ್ಟ್ರಾ ಬರ್ದಿದೆ ಆಕ್ಚುಲಿ, ಅದಕ್ಕೆ ಈ ಅಂತ ಹಾಕಿದ್ದಾರೆ. ಎನಿವೆ, ನಾನು ನಿಮ್ಗೆ ಹೇಳೋದು, ಇನ್ ಕೇಸ್ ಟೈಮ್ ಇದ್ರೆ ಮಾತ್ರ ಎಕ್ಸ್ಟ್ರಾ ಬರೀಲಿಕ್ಕೆ ಹೋಗಿ, ದಯವಿಟ್ಟು ಫಸ್ಟೇ ನೀವು ಬರಿತಾ ಎಕ್ಸ್ಟ್ರಾ ಬರೀಲಿಕ್ಕೆ ಹೋಗಬೇಡಿ. ಇಲ್ಲ, ನಂಗೆ ಟೈಮ್ ಸಾಕು, ನಾನು ಕೊಟ್ಟಿರೋ ಟೈಮಲ್ಲಿ 70 ಮಾರ್ಕ್ಸ್ ಇಂತ ಜಾಸ್ತಿ ಬರುವಂತ ಕೆಪಾಬಿಲಿಟಿ ಇದೆ, ಈವನ್ ಆಪ್ಷನ್ ಕೂಡ ಬರುವಂತ ಕೆಪಾಬಿಲಿಟಿ ನನಗಿದೆ ಅಂತಂದ್ರೆ ದಯವಿಟ್ಟು ಬರಿಬಹುದು ಅಲ್ಲೇ ಆನ್ ಸ್ಪಾಟ್. ಓಕೆ, ಬಟ್ ದಯವಿಟ್ಟು ಕ್ವಶನ್ ನಂಬರ್ನ ಇಲ್ಲಿ ನೋಡಿ ಸ್ಟೂಡೆಂಟ್ ಹೇಗೆ ಮಾಡಿದಾರೆ ನೋಡಿ. ಒಂದು ಇದಾಕಿದ್ದಾರೆ, ಪೆನ್ಸಿಲ್ ಅಲ್ಲಿ ಒಂದು ಮಾರ್ಜಿನ್ ತರ ಹಾಕಿದ್ದಾರೆ. ಆ ಮಾರ್ಜಿನ್ ಹಾಕಿ ಅಲ್ಲಿ ಕ್ವಶನ್ ನಂಬರ್ ನಲ್ಲಿ ಬರೆದು ಪಾಯಿಂಟ್ ಅನ್ನು ಅದ್ರ ಒಳಗಡೆ ಬರ್ದಿದ್ದಾರೆ. ಇದೇ ರೀತಿ ರಿಪ್ರೆಸೆಂಟ್ ಮಾಡಿ. ಈಗ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಪೊಟ್ಯಾಷಿಯಂ ಡೈಕ್ರೋಮೇಟ್ K2Cr2O7. ಇಲ್ಲಿ ಪೊಟ್ಯಾಷಿಯಂ ಡೈಕ್ರೋಮೇಟು, ಪ್ಯಾರಾಮ್ಯಾಂಗನೇಟು ಯಾವುದು ಕೊಡ್ಬೋದು. ಪೊಟ್ಯಾಷಿಯಂ ಡೈಕ್ರೋಮೇಟ್ ಅನ್ನು ಕೊಟ್ಟಿದ್ದಾರೆ. ಸ್ಟೆಪ್ ಬೈ ಸ್ಟೆಪ್ ಹೇಗೆ ಪ್ರಾಸೆಸ್ ಅನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ ನೋಡಿ ಸ್ಟೂಡೆಂಟ್. ಸ್ಟೆಪ್ 1 ಆಯ್ತು, ಸ್ಟೆಪ್ 2 ಅದಾದ್ಮೇಲೆ ಸ್ಟೆಪ್ 1 ಫಸ್ಟಿಗೆ ಯಾವುದು ಕ್ರೊಮೈಟ್ ಓರ್ ಈಸ್ ಫ್ಯೂಸ್ಡ್ ವಿತ್ ಸೋಡಿಯಂ ಕಾರ್ಬೋನೇಟ್, ಅದನ್ನೆಲ್ಲ ಬರೆದು ಅದಕ್ಕೊಂದು ಏನು ಕೆಮಿಕಲ್ ರಿಯಾಕ್ಷನ್ ಬರ್ದಿದ್ದಾರೆ. ಕೆಮಿಕಲ್ ರಿಯಾಕ್ಷನ್ 100% ಕ್ಲಾರಿಟಿ ಕೊಡುತ್ತೆ ಅವರಿಗೆ. ಗೊತ್ತಾಯ್ತಾ? ಸ್ಟೆಪ್ 3. ಓಕೆ, ಈ ತರ ಬರೆದ್ಬೇಕು ಸ್ಟೂಡೆಂಟ್. ಓಕೆ, ಈ ತರ ಬರ್ದಾದ್ಮೇಲೆ ಲಾಸ್ಟ್ಗೆ ನೀವು ಎಲ್ಲ ಇದೆಲ್ಲ ಹಾಕೋದು ಏನು, ಒಂದು ಕ್ವಶನ್ ಆದ್ಮೇಲೆ ಅದಕ್ಕೊಂದು ಲೈನ್ ಹಾಕೋದು, ಅದನ್ನೆಲ್ಲ ಬೇಕಾದ್ರೆ ಎಂಡಲ್ಲಿ ಹಾಕಿ ಟೈಮ್ ಸಿಕ್ಕಿದ್ರೆ. ಸ್ಟಾರ್ಟಿಂಗ್ ಇದನ್ನ ಲೈನ್ ಹಾಕ್ತಾ ಅದಕ್ಕೆ ಚಂದ ಮಾಡ್ತಾ ಕೂತ್ಕೊಳ್ಳೋದಲ್ಲ, ಡಿಸೈನ್ ಮಾಡ್ತಾ ಕೂತ್ಕೊಳ್ಳೋದಲ್ಲ. ಫಸ್ಟಿಗೆ ಆನ್ಸರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಆನ್ಸರ್ನ ನಾನು ಸರಿಯಾಗಿ ರಿಪ್ರೆಸೆಂಟ್ ಮಾಡ್ತಾ ಇದ್ದೇನಾ, ಇಕ್ವೇಶನ್ ಸರಿಯಾಗಿ ಬರಿತಾ ಇದ್ದೇನಾ, ಕ್ವಶನ್ ನಂಬರ್ನ ಸರಿಯಾಗಿ ಆಗ್ತೇನೆ, ಅದು ಇಂಪಾರ್ಟೆಂಟ್. ಎಲ್ಲ ಆದ್ಮೇಲೆ ಇಲ್ಲಿಗ ಡಿಫರೆನ್ಸ್ ಕೇಳಿದ್ದಾರೆ, ಲ್ಯಾಂಥ್ರೋನೈಡ್ಸ್ ಮತ್ತೆ ಆಕ್ಟೋನೈಡ್ಸ್. ಅಂದ್ರೆ ಡೈರೆಕ್ಟ್ ಲ್ಯಾಂಥ್ರೋನೈಡ್ಸ್ ಆಕ್ಟೋನೈಡ್ಸ್ ಡಿಫರೆನ್ಸ್ ಕೇಳಿದಲ್ಲ, ಸಬ್ ಕ್ವಶನ್. ಇಲ್ಲಿ ನೋಡಿ, ಇದನ್ನ ಬೇಕಾದ್ರೆ ಇಲ್ಲೇ ಹಾಕಿ. ಅದಾದ್ಮೇಲೆ ಕ್ವಶನ್ ನಂಬರ್ ಆದ್ಮೇಲೆ ಈ ತರ ಲೈನ್ ಹಾಕ್ತಾರೆ ನೋಡಿ, ಅದನ್ನೆಲ್ಲ ಲಾಸ್ಟಿಗೆ ಹಾಕಿ. ಫಸ್ಟಿಗೆ ಅದನ್ನ ಹಾಕ್ತಾ ಕೂತ್ಕೊಳ್ಬೇಡಿ. ಓಕೆ, ಲಾಸ್ಟಿಗೆ ಫಸ್ಟಿಗೆ ಕ್ವಶನ್ ನಂಬರ್ ಸರಿ ಹಾಕಬೇಕು, ನನ್ನ ಆನ್ಸರ್ ಸರಿ ಇರಬೇಕು, ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಇಲ್ಲಿ ನೋಡಿ 30 ಕ್ವಶನ್ NH3NO2. ಇಲ್ಲಿ ಅವರು ಈಗ 30 ಕ್ವಶನ್ ಹೇಳ್ತೇನೆ ನೋಡಿ. ಕ್ವಶನ್ ಕೇಳಿದ್ದು ಒಂದ್ ಸೆಕೆಂಡ್ ಸ್ಟೂಡೆಂಟ್ಸ್. ಶೆಟ್, ಅದು ಕ್ವಶನ್ ಪೇಪರೇ ಕ್ಲೋಸ್ ಆಯ್ತು. ಎನಿವೆ, ನಂದು ಡೌನ್ಲೋಡ್ಸ್ ಅಲ್ಲಿ ಇದೆ ಅನ್ಕೊಳ್ತೇನೆ. ಓಕೆ ಫೈನ್, ಕ್ವಶನ್ ಕೇಳಿದ್ದಾರೆ, ನಾನು ಇದನ್ನ ನಿಮ್ಗೆ ಡೈರೆಕ್ಟ್ ತೋರಿಸ್ತೇನೆ. ಸೊ ಇಲ್ಲಿ ನೋಡಿ ಸ್ಟೂಡೆಂಟ್ ಅದರದ್ದು ಶೇಪ್ ಅನ್ನ ಬರೆಯುವಾಗ CO H3N, ಇಲ್ಲಿ ಫಸ್ಟಿಗೆ ಏನ್ ಬರ್ದ್ಲು, NH2 ಅಂತ ಬರ್ದ್ಲು. NH2ನ NO2 ಅಂತ ಬರ್ದ್ಲು. ಆಕ್ಚುಲಿ NO2 ಮೇಲ್ಗಡೆ ಅಟ್ಯಾಚ್ ಆಗುತ್ತೆ, ಅದನ್ನ ಅಲ್ಲೇ ಸ್ಟ್ರೈಕ್ ಔಟ್ ಮಾಡಿ H3N ಅಂತ ಬರ್ದ್ರು. ನೀವು ಜಸ್ಟ್ ಅಲ್ಲೇ ಸ್ಟ್ರೈಕ್ ಔಟ್ ಮಾಡಿ. ಇಲ್ಲಿ ಯಾಕೆ ಇವ್ರು ಜಾಸ್ತಿ ಸ್ಟ್ರೈಕ್ ಔಟ್ ಮಾಡಿದ್ದಾರೆ ಈ ಸ್ಟೂಡೆಂಟ್ ಅಂತ ಕೇಳಿದ್ರೆ, ಮತ್ತೆ ಅದು ಕನ್ಫ್ಯೂಸ್ ಆಗಬಾರ್ದು. ಯಾಕಂದ್ರೆ ಅದು ಶೇಪ್ ಬರೆಯೋದಲ್ವಾ, ಕೋರ್ಡಿನೇಷನ್ ನಂಬರ್ ಬರಿಬೇಕು, ಅದು ಹೇಗೆ ಇದಾಗತ್ತೆ. ಸೊ ಈ ತರ. ಓಕೆ, ಇದೆಲ್ಲ ಅದಾದ ನಂತರ ಪಾರ್ಟ್ ಡಿ, ಇದೆಲ್ಲ 3 ಮಾರ್ಕ್ಸ್ ಕ್ವಶನ್ ಸ್ಟೂಡೆಂಟ್ಸ್. ಇದನ್ನ ನಮ್ಮ ಗ್ರೂಪ್ ಅಲ್ಲಿ ಶೇರ್ ಮಾಡ್ತೇನೆ, ನೋ ನೆಟ್ ಟು ವರಿ. ಪಾರ್ಟ್ ಡಿ ನೋಡಿ ಯಾವ ರೀತಿ SN2 ಮೆಕ್ಯಾನಿಸಮ್, ಅಲ್ಲಿ ಸಬ್ ಕ್ವಶನ್ ಎಲ್ಲ ಇದೆ ಆಯ್ತಾ. ಯಾವ ಮೆಕ್ಯಾನಿಸಮ್? SN2 ಮೆಕ್ಯಾನಿಸಮ್. ಇಟ್ ಈಸ್ ಅ ಸಿಂಗಲ್ ಸ್ಟೆಪ್ ರಿಯಾಕ್ಷನ್, chloromethane reaction with the nucleophile OH- to give methanol through a transition state. This transition state is unstable. ಹೇಗೆ ಬರ್ದಿದ್ದಾರೆ ನೋಡಿ, ಈ ತರ ರಿಪ್ರೆಸೆಂಟ್ ಹೋಗಿ. ಅವ್ರು ಹೋಗುವಾಗ ಒಂದೊಂದು ಸ್ಟೆಪ್ಪಿಗೆ ಇವ್ಯಾಲ್ಯುಯೇಟರ್ಗೆ ಆಲ್ರೆಡಿ ಒಂದು ಇರುತ್ತೆ ಕೀ ಆನ್ಸರ್ ಅಂತ, ಅದನ್ನ ನೋಡ್ತಾರೆ. ಈ ಸ್ಟೆಪ್ಪಿಗೆ ಇಷ್ಟು ಮಾರ್ಕು, ಈ ಸ್ಟೆಪ್ಪಿಗೆ ಇಷ್ಟು ಮಾರ್ಕು, ಅದೆಲ್ಲದನ್ನು ನೋಡ್ತಾರೆ, ಅದು ನಿಮ್ಗೆ ಅಲಾಟ್ ಮಾಡ್ತಾರೆ. ಫೈನಾ? ಇದು ಪಾರ್ಟ್ ಡಿ. ಓಕೆ, ಅದಾದ್ಮೇಲೆ ಪ್ರತಿ ಪೇಜಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ ಬಂದಿದೆ ನೋಡಿ. ನೀವು ರಿಯಾಕ್ಷನ್ ಅನ್ನ ಬರೆಯುವಾಗ ಅಥವಾ ಅದನ್ನ ನೀವು ಇಲ್ಲಿ ನೋಡಿ, ಬೆನ್ಸಿನ್ ಇದು ಎನಿಲಿನ್ ವೆನ್ ಟ್ರೀಟೆಡ್ ವಿತ್ ನೈಟ್ರಸ್ ಆಸಿಡ್. ಅಂದ್ರೆ ಇದು ಎನಿಲಿನ್, ಬೆನ್ಸಿನ್ ಅಲ್ಲ, ಬಟ್ ಬೆನ್ಸಿನ್ ರಿಂಗ್ ಅದು ಆಕ್ಚುಲಿ ಬಂದಿರೋದು. ಎನಿಲಿನ್ ನೈಟ್ರಸ್ ಆಸಿಡ್ ಜೊತೆ ರಿಯಾಕ್ಟ್ ಆದಾಗ ಏನು ಬರುತ್ತೆ, ಅದಕ್ಕೊಂದು ಹೇಗೆ ರಿಯಾಕ್ಷನ್ ಬರ್ದಿದ್ದಾರೆ ನೋಡಿ.
ಅದನ್ನ ರಿಪ್ರೆಸೆಂಟೇಷನ್ ಹೇಗೆ ಮಾಡಿದ್ದಾರೆ ನೋಡಿ, ಅದು ತುಂಬಾ ಇಂಪಾರ್ಟೆಂಟ್. ನೀವು ಎಕ್ಸ್ಟ್ರಾ ಬರ್ದ್ರು ಅವರು ಎಕ್ಸ್ಟ್ರಾ ನಿಮ್ಗೆ 70 ಮೇಲೆ 80 ಕೊಡೋದಿಲ್ಲ ಬಿಡಿ, ಅಲ್ಲಿ ಎಕ್ಸ್ಟ್ರಾ ಇದ್ರೆ 2 ಮಾರ್ಕ್ಸ್ ಎಕ್ಸ್ಟ್ರಾ ಅಂತ ಅಂತ ಬರ್ದಿರ್ತಾರೆ. ಪ್ರತಿ ಪೇಜಲ್ಲಿ ನಿಮ್ಗೆ ಎಷ್ಟೆಷ್ಟು ಮಾರ್ಕ್ಸ್ ಬಂದಿದೆ ಅಂತ ಬರೀತಾರೆ. ಓಕೆ, ಕ್ಯಾಲ್ಕುಲೇಷನ್ ನೋಡಿ, ಕ್ಯಾಲ್ಕುಲೇಷನ್ ಹೇಗೆ ಮಾಡಿದ್ದಾರೆ ನೋಡಿ. ಫಸ್ಟಿಗೆ ಗೀವನ್ ಕ್ಯಾಲ್ಕುಲೇಷನ್ ಮಾಡುವಾಗ ಇದನ್ನ ಕರೆಕ್ಟ್ ಫಾಲೋ ಮಾಡ್ಕೊಳ್ಳಿ. ಫಸ್ಟಿಗೆ ಗೀವನ್ ಅನ್ನ ಬರಿಬೇಕು, ಏನೇನು ಕೊಟ್ಟಿದ್ದಾರೆ ಇದೇ ರೀತಿ ಫಾಲೋ ಮಾಡಬೇಕು. ಅದಾದ್ಮೇಲೆ ವಿ ನೋ ರೇಟ್ ಆಫ್ ಫಸ್ಟ್ ಆರ್ಡರ್ ರಿಯಾಕ್ಷನ್ ವಿಚ್ ಇಸ್ ರಿಲೇಟೆಡ್ ಟು ರೇಟ್ ಆಫ್ ಫಸ್ಟ್ ಆರ್ಡರ್ ರಿಯಾಕ್ಷನ್. ಕೆ ಇಸ್ ಈಕ್ವಲ್ಸ್ ಟು ಫಾರ್ಮುಲಾ ಏನು, ಕೆ ಇಸ್ ಈಕ್ವಲ್ಸ್ ಟು 2.303 ಡಿವೈಡೆಡ್ ಬೈ T2 ಮೈನಸ್ T1 ಇಂಟು ಲಾಗ್ ಆಫ್ R1 ಬೈ R2. ಕೆ ಇಸ್ ಈಕ್ವಲ್ಸ್ ಟು 2. ಅದನ್ನ ಬರ್ದಾದ್ಮೇಲೆ ಸಬ್ಸ್ಟಿಟ್ಯೂಷನ್ ನೋಡಿ, ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿದಾಳೆ ಸ್ಟೂಡೆಂಟ್ ಮಾಡಿದ್ದಾರೆ. therefore ಕೆ ಇಸ್ ಈಕ್ವಲ್ಸ್ ಟು ಸಬ್ಸ್ಟಿಟ್ಯೂಷನ್ ಮಾಡಿದ್ಮೇಲೆ ಕೆ ಇಸ್ ಈಕ್ವಲ್ಸ್ ಟು 0.383 ಲಾಗ್ 6.2 ಈ ತರ ಮಾಡಿ ಲಾಸ್ಟಿಗೆ ಆನ್ಸರ್ನ ಬರೆದು ಅದಕ್ಕೆ ಇದನ್ನ ಏನು SI ಯೂನಿಟ್ ಅನ್ನ ಇದು ಮಾಡೋದು ಬರ್ದಿಟ್ಟು ಬನ್ನಿ. ಇಫ್ ಇಟ್ ಇಸ್ ಮೀಟರ್ ಪರ್ ಸೆಕೆಂಡ್, ಕಿಲೋಮೀಟರ್ ಪರ್ ಸೆಕೆಂಡ್ ಅಥವಾ ಪರ್ ಮಿನಿಟ್ ಅದೆಲ್ಲದನ್ನು ಬರ್ದಿಟ್ಟು ಬನ್ನಿ. ಇದು ನಿಮ್ಮ ಇದು. ಓಕೆ, ಸೊ ಇದನ್ನ ನಾನು ಈ ಪೇಪರ್ನ ನನ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕ್ತೇನೆ, 3 ಪೇಪರ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕ್ತೇನೆ, ದಯವಿಟ್ಟು ನೋಡಿ ಈ ತರ ರಿಪ್ರೆಸೆಂಟ್ ಮಾಡಿ. ಆಯ್ತಾ, ಇದಿಷ್ಟು ಈ ವಿಡಿಯೋದಲ್ಲಿ ಆಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಳ್ತೇನೆ. ಇನ್ಫಾರ್ಮೇಟಿವ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.